ಅಮ್ಮ ಈ ರೂಮ್ ಮಾಡಿದ್ದೀನಿ. ದಿನಕ್ಕೆ 2,500 ಬಾಡಿಗೆ. ಇದಕ್ಕಿನ್ನೂ ಚೀಪಾಗಿರೋವು ಇರ್ತವೆ. ಆದರೆ ಅಲ್ಲಿ ಹೆಂಗಿರ್ತದೋ ಏನೋ ಗೊತ್ತಿಲ್ಲ. ಎಲ್ಲರೂ ನಮ್ಗೆ ಗೊತ್ತಿರೋ ಯಾರಾದರೂ ಬಂದುಬಿಟ್ರೆ ಅಂತ ತಲೆನೋವು ಅಷ್ಟೇನೆ. ಅದಕ್ಕೆ ನಾನು ಈ ರೂಮ್ ಮಾಡಿರೋದು. ಅಮ್ಮ ನೀನು ಏನೇ ಹೇಳು ನೀನು, ಹಾಂ, ಒಂದು ವಾರ ಇರ್ಬೋದು ಅಷ್ಟೇ ನಾವಿಲ್ಲಿ. 2,500 ಅಂತಂದರೆ ಎಲ್ಲಿಂದ ತಗೊಬರೋಣ ಹೇಳು? 2 ದಿನಕ್ಕೆ 5,000. ಆಮೇಲೆ ಊಟನೂ ಇಲ್ಲ ಏನೋ, ಸ್ವಲ್ಪ ಒಂದು ಸಲ ತಿಂಡಿನೇನೋ ಕೊಡ್ತೀನಿ ಅಂತ ಹೇಳವ್ರೆ. ಮತ್ತು ಊಟದ ಖರ್ಚೆಲ್ಲ ಜಾಸ್ತಿ ಬರ್ತದೆ ನೋಡಮ್ಮ. ನಮ್ಮ ಯೋಗ್ಯತೆಗೆ ಇರೋದೇ ಒಂದು ವಾರ. ಅಷ್ಟರೊಳಗಡೆ ಏನಾದರೂ ನಾವು ಮಾಡಿ ಸಾಲನ ರೆಡಿ ಮಾಡ್ಕೊಂಡು ಏನಾರ ಮಾರೋದು ಗಿರೋದು ಮಾಡಿ ಮನೆ ಬುಡಿಸ್ಕೊಳ್ಳಂಗಿದ್ರೆ ಬುಡಿಸ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ನಮ್ಮ ಕತೆ ಅಷ್ಟೇನೆ. ಸರಿನಾ? ಹೆಂಗನ ಮಾಡಿ ರೆಡಿ ಮಾಡಮ್ಮ. ಇರೋ ಒಂದು ರೂಮಾಗೇನೇನಿಯಾ ಎಲ್ಲರೂ ನಾವೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಇವಾಗ. ನಮಗೆ ತಾನೇ ಬೇರೆ ದಾರಿ ಎಲ್ಲ ಐತೆ ಹೇಳು? ಇಷ್ಟಾಗೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಕಣಮ್ಮ. ಹೆಂಗ್ ದುಡ್ಡು ಅನ್ಸೋದು ನನಗಂತೂ ತಲೆ ಕೆಟ್ಟೋಗ್ಬಿಟ್ಟೈತೆ ಮಗ. ಹೆಂಗ್ ಹೊಂದಿಸ್ಬೋದು, ಏನ್ ಮಾಡ್ಬೋದು, ನನ್ಗೆ ಏನು ದಿಕ್ಕೆ ತೋರಿಸ್ದಂಗೆ ಆಗೋಗ್ಬಿಟ್ಟೈತೆ ನನಗಂತೂ. ಏನ್ ಮಾಡೋದು ಏನ್ ಕತೆನೋ ಹೋಗತ್ತಾಗೆ. ಸರಿ ಬಿಡು, ಇದ್ರಾಗೆ ಮನೆ ಕಳೋದು ಒಂದು 3 ಜನ ಮ್ಯಾಲ ಮನೆ ಕಳೋದು, ಇನ್ನೊಂದು 2 ಕೆಳಗಡೆ ಮನೆ ಕಳೋದು, ಹೆಂಗೋ ಆಯ್ತದೆ. ಹೆಂಗೋ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಬುಟ್ಟಾಕ್ ಇನ್ನೇನಂತೆ. ನೋಡೋಣ ಒಂದ್ಸಕ ಆದಷ್ಟು ಟ್ರೈ ಮಾಡ್ತೀನಿ. ಯಪ್ಪ ಅಮ್ಮ, ಎಲ್ಲ ನೋಡ್ಕೊಂಬಿಟ್ಟು ಬಂದ್ವಿ. ಹೋಟ್ಲಂತೂ ಯೋಸ್ ದೊಡ್ಡದಾಗೈತೆ ಗೊತ್ತೇನಮ್ಮ. ಕೆಳಗಡೆ ಊಟದಾಲ್ ನೋಡ್ಬೇಕು ಇನ್ನು ದೊಡ್ಡದಾಗೈತೆ. ನಮ್ಮ ಮನೆಗಿನ್ನ ಇದು ಎಷ್ಟೋ ವಾಸಿ ಸುಮ್ಕಿರು. ನಾನಂತ ಇಂಥ ರೂಮೇನೇ ನೋಡಿರ್ಲಿಲ್ವಾ ಎಂದೂನುವೆ. ನೋಡಿದ ತಕ್ಷಣ ಬೋಲು ಖುಷಿ ಆಗ್ಬಿಡ್ತು. ನಾನು ನನ್ನ ಗಂಡ ಹನಿಮೂನಿಗೆ ಬಂದಂಗೆ ಆಗೈತೆ. ಹೆಂಗೋ ನೀನಂತೂ ಕಾಸು ಕೊಟ್ಬಿಟ್ಟು ನಾನು ಹನಿಮೂನಿಗಂತೂ ಕಳಿಸ್ತಿಲ್ಲ. ಈ ರೂಮಾಗೇನೇ ಇಲ್ಲ, ನಾ ಸಂದ ಕಿರಣ ಅಂತ ಅನ್ಕೊಬಿಟ್ಟಿದ್ದೀವಿ ನಾನು ನನ್ನ ಗಂಡ ಇಬ್ರುನುವೆ. ಬಿಡಮ್ಮ ಏನೇ ಹೇಳು, ಆಗೋದೆಲ್ಲ ಒಳ್ಳೇದಕ್ಕೇನದು ಇದಕ್ಕೇನೆ. ನೋಡ್ದ ಇವಾಗ ಹೆಂಗಾಯ್ತು ಅಂತ ಹೇಳಿ. ಹಬ್ಬ ಸದ್ಯ ಹೆಂಗೋ ಎಲ್ಲ ಸೊರೋಗ್ತೈತಲ್ಲ, ಅಷ್ಟೇ ಸಾಕು. ಅಣ್ಣ ಅಣ್ಣ, ಎಲ್ಲರೂ ಇರೋ ರೂಮಾಗ ನಾನು ನನ್ನ ಗಂಡ ಹೆಂಗಣ ಇರೋದು? ನನಗೂ ನನ್ನ ಗಂಡಂಗೇನಿಯ ಹೊಸ ರೂಮ್ ಅಂದರೆ ಬ್ಯಾರೆ ರೂಮ್ ಕೊಡ್ಸಿದ್ರೆ ನಾನು ನನ್ನ ಗಂಡ ಸಂದಕ್ಕಿರ್ತೀವಿ ಅಣ್ಣ. ಪ್ಲೀಸ್ ಅಣ್ಣ. ನೋಡು, ಈಗ ನಮ್ಮ ಪರಿಸ್ಥಿತಿನೂ ನೀವು ಅರ್ಥ ಮಾಡ್ಕೋಬೇಕು. ನಮ್ಮ ತಗೊಂಡ್ರೆ ಕಾಸಿಲ್ಲ, ಏನೂ ಇಲ್ಲ. ಇರೋದೇ ನಿನಗೆ ಸ್ವಲ್ಪ ದುಡ್ಡು ಅಷ್ಟೇ. ನೀನು ತಂದಿರೋದು ಇವಾಗ ಎಲ್ಲ. ನಾನು ಈಗ ಒಂದು ರೂಮ್ಗೆ 2,500 ಕೊಡ್ತಾ ಇದ್ದೀನಿ. ಜೊತೆಗೆ ಊಟ ಎಲ್ಲ ಸೇರಿ ಬೇಜಾನ್ ಕಾಸಾಗೋಯ್ತದೆ. ನಾವೇ ಮಧ್ಯಾಹ್ನ ಊಟ ಮಾಡಬೇಕು ಬಿಡ್ಬೇಕಂತ ಯೋಚನೆ ಮಾಡಬೇಕು. ಅಲ್ಲಿರೋ ಪರ ದುಡ್ಡೆಲ್ಲನೂ ಹೋಗೈತೆ ಅಂತಂದ್ರಾಗ ನಿಮ್ಗೊಂದು ರೂಮ್ ಮಾಡಿಬಿಟ್ರೆ ಈಗ ಇಲ್ಲಿದ್ರೆ ಒಂದು ವಾರ ಇರ್ಬೋದು. ಅಕಸ್ಮಾತ್ ಏನೋ ನಿಮ್ಗೊಂದು ಮಾಡ್ಬಿಟ್ರೆ ರೂಮ 3 ದಿನ ಖಾಲಿ ಮಾಡ್ಕೊಂಡು ಮತ್ತೆ ಊರಿಗೆ ಹೋಗ್ಬೇಕಾಯ್ತದೆ. ನೋಡಿ, ಈಗ ಎಂಜಾಯ್ ಮಾಡೋ ಟೈಮ್ ಅಲ್ಲ, ನಾವು ಮನೆ ಉಳಿಸ್ಕೊಳ್ಳೋ ಅಂತ ಟೈಮು. ಮೊದಲು ಮನೆ ಉಳಿಸ್ಕೊಳ್ಳೋದು ನೋಡೋದು ಬಿಟ್ಟು ಇದೆಲ್ಲ ನೀವು ಮಾತಾಡಬೇಡಿ. ನೋ ಮಗನೇ, ಅಯ್ಯೋ ಇವನು ಏನು ಮಾಡ್ತಾನೋ ನೋಡಮ್ಮಿ. ಇರೋದು ನಾವು ಭಾಳ ಕಷ್ಟ ಆಗಿದ್ದೀವಿ ನೋಡು. ಈಗ ಅಡ್ಜಸ್ಟ್ ಮಾಡ್ಕೋಬೇಕು. ಮೊದಲು ಥರ ಇಲ್ಲ ನಾವು. ಏನೋ ಒಂದು ಮಾಡ್ಬೇಕಾಯ್ತದೆ ಇವಾಗ. ನಿಮ್ಮ ಅಪ್ಪ ಅವನೆಲ್ಲ ದರಿದ್ರು ನನ್ನ ಮಗ, ಅವ್ನು ಎಲ್ಲವನೇ ಅಂತ ಒಂದು ವಾರದಾಗ ಹುಡುಕ್ಬೇಕು. ಇಲ್ಲ ಅಂದರೆ ದುಡ್ಡು ರೆಡಿ ಮಾಡಬೇಕು ಅಷ್ಟೇ ಏನಿಯ. ಇಲ್ಲ ಅಂತ ಹೇಳಿದ್ರೆ ನಮ್ಮ ಕತೆ ಫಿನಿಸ್ ಆಗೋಗ್ಬಿಡ್ತದೆ. ಅರ್ಥ ಆಯ್ತಾಯ್ತಾ ಹೇಳಿದ್ದೆಲ್ಲನೂ? ಹ್ಞೂ ಕಣಮ್ಮ. ಏನೇ ಹೇಳು, ಆ ಹಳೆ ಮನೆಗೆ ಇದ್ದು ಬೇಜಾರಾಗೋಗ್ಬಿಟ್ಟಿತ್ತು. ಅಬ್ಬಬ್ಬಬ್ಬ, ಸೋಪನ ಇದು ಸೋಪಲ್ಲ, ಒಳ್ಳೆ ಮ್ಯಾತ್ತಿಗೆ ಐತೆ. ಹೆಂಗೈತೆ ಅಂದರೆ ಒಳ್ಳೆ ಹತ್ತಿ ಮೇಲೋ ಹಾಲ್ ಮೇಲೋ ಮನೆ ಕಣಂಗಾಯ್ತದೆ. ಅಷ್ಟು ನೆಮ್ಮದಿ ಅನಿಸ್ತದೆ ನನಗಂತೂ. ಇದ್ರ ಮ್ಯಾಂಗ ಮನೆ ಕಂಡ್ರೆ ಸಾಕು. ನೆಮ್ಮದಿ ನೆಮ್ಮದಿ ನೆಮ್ಮದಿ. ಎಂತ ಖುಷಿ ಆಯ್ತದೆ ನೋಡು. ಹ್ಞೂ ಅತ್ತೆ, ನೀವು ಅರ್ಥ ಮಾಡ್ಕೊತೀರ, ನಮ್ಮ ಅಮ್ಮನೇ ನೀ ಅರ್ಥ ಮಾಡ್ಕೊಳಕ್ಕಿಲ್ಲ. ನನಗೂ ನನ್ನ ಗಂಡಂಗೂ ಒಂದು ಒಳ್ಳೆ ರೂಮ್ ಕೊಡಿಸಿದ್ರೆ ಏನಾಗದು ಹೇಳಿ. ಬಿಡಿ, ನಾವಂತೂ ಇಲ್ಲೇ ಮ್ಯಾಲೇನಿಯ ಮನೆ ಕತ್ತೀವಿ ಅಷ್ಟೇನಿಯ. ಆಸ್ಕೆ ಮಾತ್ರ ಸಂದಕೈತಲ್ಲ, ಇಲ್ಲೇನಿಯ ಮನೆ ಕಂಡ್ರೇನಿಯ ಆಯಿತು. ಒಂದು ವಾರನಂತೆ ಸರಿಯಾಗಿ ಒಂದು 10 ಫೋಟೋ 20 ಫೋಟೋ ತೆಗೆದು ಹೆಂಗನೂ ತೆಗೆ ಹಾಕ್ಬಿಡ್ತೀನಿ ನಾನು. ಎಂಥ ರೂಮಾಗಿ ದೊಡ್ಡ ರೂಮಾಗ ಅವರಪ್ಪ ಅಂತ ಹೇಳ್ಬಿಟ್ಟು ಅನ್ಕೋಬಾರ್ದೇನು ಎಲ್ರೂ. ಅದಕ್ಕೆ ಹಾಕೋದು ನಾನು ನನ್ನ ಗಂಡ. ಭಾಳ ಸಂದಕೈತೆ ರೂಮ್ ಮಾತ್ರ ಅತ್ತೆ. ನಿಮ್ಮನು ಬಂದಂಗೆ ಆಗೋಯ್ತು ನಂಗಂತೂ. ಇರ್ರಿ, ನಮ್ಮ ಅಮ್ಮರು ಏನು ಮಾತಾಡ್ಕತ್ತವ್ರ ಕೇಳಿಸ್ಕೊಂಬತ್ತೀನಿ. ಅಮ್ಮ, ಏನು ಕಿಸಿತಾ ಇದೆಯಲ್ಲ, ಎಲ್ಲನೂ ಹಾಳಾಗೋಗೈತೆ. ಇವ್ರ ಆಸ್ತಿನೇ ಹೋಗೈತೆ. ಈಗ ನಾವು ಬೀದಿ ಪಾಲು ಬರ್ತಾ ಇದೀವಿ ಕಣಮ್ಮ. ನೀನು ಅದ್ರ ಬಗ್ಗೆ ಹೊಸ ಯೋಚನೆ ಮಾಡಿ. ನೀನು ಅದು ಬಿಟ್ಬಿಟ್ಟು ನೀನು ಹಿಂಗೆ ನಿಂಗೆ ನಿಂತ್ಕೊಂಡ್ರೆ ಏನು ಮಾಡ್ತೀಗ ಹೇಳು? ನಾವೆಲ್ಲ ಬೀದಿಗೆ ಬರ್ತೀವಿ ಕಣಮ್ಮ. ಅದೇ ಕಣ ಮಗ, ನನಗೂ ಹೊಸ ಯೋಚನೆ. ಏನು ಮಾಡೋದು ಏನು ಬಿಡೋದು ಅಂತ ಹೇಳ್ಬಿಟ್ಟು ನನಗೂ ಅರ್ಥನೇ ಆಯ್ತಿಲ್ಲ. ನನಗೂ ಏನು ಮಾಡ್ಬೇಕಪ್ಪ ಏನು ಬಿಡ್ಬೇಕಪ್ಪ ಅಂತ ಹೇಳ್ಬಿಟ್ಟು. ಏನು ಮಾಡೋದು ಏನು ಕತೆಯೋ ನೋಡೋಣ ಇರು. ಅಂತೂ ಇವಳನ್ನ ಮದುವೆ ಮಾಡ್ಕೊಂಡತ್ತಾಗ ಹೆಂಗೋ ನೀನು ಸೆಟ್ಲ್ ಆಯ್ತಿ ಅಂತ ಅನ್ಕೊಂಡ್ರೆ ನಾವೇ ಪಾಪರೆದ್ದೋಗ್ಬಿಟ್ವಿ ಕಣ ಮಗ, ಅಲ್ವಾ? ಹೆಂಗೋ ಸೆಟ್ಲ್ ಆಯ್ತೀವಿ ಅಂತ ಅನ್ಕೊಂಡಿದ್ದೆ. ಏನು ಮಾಡೋದು? ಮನೆ ಮಾರಿರೋ ದುಡ್ಡು ಬಾಯಿ ಬಿಡಕ್ಕೆ ಹೋಗ್ಬೇಡ ಇವ್ರ ಮನೆ ಮಾರಿರೋ ಕಾಸೈತೆ ಅಂತ ಹೇಳ್ಬಿಟ್ಟು ನೀನು ತಿಕ್ಳಿಗೆ ಇಳಿಸ್ಬಿಟ್ಟು ಆಮೇಕಿಂದ ಅವ್ರಿಗೆ. ಸರಿನಾ? ಸುಮ್ಮನೆ ಯಾ ತೊಂದರೆ ಆಗೋಗ್ಬಿಡ್ತದೆ. ಕೊಡು ಅಂತ ಕಿತ್ಕೊಬಿಟ್ಟು ಇರೋ ಪರದೆಲ್ಲ ಖರ್ಚು ಮಾಡ್ಬಿಡ್ತಾರೆ. ನಮಗಿಂದನೇ ಇವ್ರು ಕೈ ಕೊಟ್ಟ ಖರ್ಚು ಬೇಡವೇನು? ಇವರೇ ಬೀದಿಗೆ ಬಂದವ್ರೆ. ಈಗ ನಮ್ಮನ್ನು ಇರೋದು ದುಡ್ಡು 3 ಲಕ್ಷ ಇರಬೇಕಲ್ವಾ? ಅದನ್ನು ಸೇರ್ಬಿಟ್ಟು ಎಲ್ಲ ಬೀದಿಗೆ ತಗೊಬಿಟ್ಟು ಬರ್ತಾರೆ. ನಮ್ಮ ತಾಗಿ ಏನು ಗೊತ್ತಿಲ್ಲ ನನಗೆ, ಹಿಂಗೆ ಇದು ಬಿಡು ನೀವು. ಬಾಯಿ ಒಪ್ಪಿ ತಪ್ಪಿನೂ ದುಡ್ಡು ಐತೆ ಕಾಸೈತೆ ಅಂತ ಮಾತ್ರ ನೀನು ಹೇಳಕ್ಕೆ ಹೋಗ್ಬಾರ್ದು. ಇಲ್ಲ ಇವಳ ಮಗ, ಇವಳಕ್ಕೆ ಹೋಗಕ್ಕಿಲ್ಲ. ನಾನು ಸುಮ್ಕಿರ್ತೀನಿ. ಏನು ಮಾಡ್ತಾರೋ ಮಾಡಲಿ. ನಮ್ಮನ್ನು ಇಕ್ಕೊಂಡು ಹೆಂಗೋ ಓಡಾಡಿಸ್ತಾರಲ್ಲ ಫ್ರೀಯಾಗಿ. ಸದ್ಯ ಸಾಕು ಬಿಡು. ನಾವಿನ್ನೇನು ಕಾರ್ದೋಗಿರ್ದು ಬಾಡಿಗೆ ಗಿಡ್ಗೆ ಏನೂ ಕೊಡಲಿಲ್ಲ. ಹೆಂಗೋ ನಿಮ್ದಾಗ ನಾನು ದುಡ್ಡಿರೋದು ಹೇಳೋದೇ ಇಲ್ಲ ಬಿಡು. ಸರಿ, ನೀನು ಸೈಲೆಂಟ್ ಆಗಿರು, ನಾನು ಸೈಲೆಂಟ್ ಆಗಿರ್ತೀನಿ. ಏನೂ ಗೊತ್ತಿಲ್ಲ ನಂಗೆ, ಸುಮ್ಮನೆ ಇದ್ಬಿಡು. ಮುಂದೆ ಏನು ಮಾಡೋದು ಯೋಚನೆ ಮಾಡೋಣ. ಆಸ್ತಿ ವಾಪಸ್ ಬರೋದು ನಂಗೇನೋ ಡೌಟೇ ಕಣಮ್ಮ. ಇವ್ರದ್ದು ಎಲ್ಲನೂ ಅಯ್ಯಪ್ಪ ಸಾಲ ಫಲ ಮಾಡ್ಕೊಂಡು ಬೇಜಾನು 1 ಕೋಟಿ ಮ್ಯಾಲೆ ಸಾಲ ಮಾಡ್ಕೊಂಡು ಹೊಂಟೋಗ್ಬಿಟ್ಟು ಅನ್ನಿಸ್ತದೆ. ಅದಕ್ಕೆ ಹೊಲ ಮನೆ ಎಲ್ಲ ದಿಕ್ಕಫಲ ಕುಂತ್ಬಿಟ್ಟೈತೆ ಕಣಮ್ಮ. ವಾಪಸ್ಸಿನ ಆ ಸಾಲ ಮಾಡಿದ್ರೆ ತೀರಿಸ್ಬಿಟ್ಟು ತಗೊಳ್ಳೋದೇನು ಅಷ್ಟು ಸುಲಭನಾ? ಅದೇ ಮತ್ತೆ ನೋಡೋಣ ಇರು. ಇನ್ನು ಏನೇನು ಮಾಡ್ತಾರೋ ನೋಡಿ ಆಮೇಕಿಂದ ಏನಾರ ನಿರ್ಧಾರ ಮಾಡ್ಕೊಳ್ಳೋಣ. ಇವ್ರಂಗೆ ಗೊತ್ತಿಲ್ದಿರಂಗೆ ಹೆಂಗ್ಲ ಇರೋದು. ಅನ್ಯಾಯವಾಗಿ ಮನೆ ಮಾರ್ಬಿಟ್ನಲ್ಲ, ವಾಪಸ್ ದುಡ್ಡು ಕೊಟ್ಬಿಟ್ಟು ಆಯಪ್ಪಂಗೆ ಮನೆ ಬಿಟ್ಕೊಡು ಅಂದರೆ ಬಿಟ್ಕೊಡ್ತಾನೇನೋ ಕೇಳ್ಬೇಕಲ್ವಾ? ಅನ್ಯಾಯವಾಗಿ ಮನೆ ಮಾರ್ಬಿಟ್ಟೆ. ನೋಡಿ,
ಯಾರ ಹತ್ರ ಎಷ್ಟೆಷ್ಟು ದುಡ್ಡು ಐತೆ ಅಂತ ನೋಡಿ ಇದು ಮಾಡೋಣ. ಹೊಲ ಅಂತೂ ಬಿಡಿಸ್ಕೊಳಕ್ಕಾಗಲ್ಲ. ಒಂದು 20 ಲಕ್ಷನೋ 30 ಲಕ್ಷನೋ ಮನೆ ಮೇಲೆ ಲೋನ್ ಐತಲ್ಲ, ಆ ಲೋನ್ನ ಕ್ಲಿಯರ್ ಮಾಡ್ಬಿಟ್ಟು ಹೊಲ ಬಿಡಿಸ್ಕೊಳಕ್ಕಾಗಲ್ಲ ಪರವಾಗಿಲ್ಲ, ಮನೆನಾದ್ರೂ ಬಿಡಿಸ್ಕೋಬೋದಲ್ವಾ? ಅದಕ್ಕೆ ನೀನು ಕೇಳ್ತಿರೋದು. ಅದೊಂದಾದ್ರೂ ಹೆಂಗನ ಮಾಡಿ ಕ್ಲಿಯರ್ ಮಾಡ್ಬೇಕಲ್ವಾ? ಅಯ್ಯೋ ಬೀಗ್ರೆ, ನಮ್ಮ ತಾಗ ಒಂದು ರೂಪಾಯಿನೂ ಕಾಸಿಲ್ಲ. ನಮ್ಮ ತಾಗ ಎಲ್ಲಿಂದ ಬರ್ಬೇಕು ನಿಮಗೂ ಗೊತ್ತಲ್ವೇ? ನಮ್ಮ ಹತ್ರ ಎಲ್ಲಿಂದ ಬರ್ಬೇಕು ಕಾಸು ಅಂತ ಹೇಳ್ಬಿಟ್ಟು ನಾವು 10 ರೂಪಾಯಿನೂ ತಗೊಬಿಟ್ಟು ಬಂದಿಲ್ಲ. ನಾವು ನಿಮ್ಮನ್ನೇ ನಂಬ್ಕೊಂಡ್ಬಿಟ್ಟು ಬಂದಿದ್ವಲ್ಲ ಸಾವುಕಾರ ಅಂತ ಹೇಳ್ಬಿಟ್ಟು. ಏನು ಮಾಡೋಣ ಈ ಬಂಗಾರ ಮರೆ? ನಮ್ಮ ತಾಗ ಎಲ್ಲಿಂದ ಬರ್ತದೆ ಹೇಳಿ? ಕೊತ್ಗ ಕಂಡ್ರೆ ಸರ ನೋಡ್ಬೇಡಿ, ಕೊತ್ಗ ಕಂಡಿರೋ ಸರ ಡೂಪ್ಲಿಕೇಟ್ ಸರ, ಸುಮ್ಮನೆ ಬಿಲ್ಡಪ್ ತಗೊಳ್ಳನಿ ಅಂತ ಹೇಳ್ಬಿಟ್ಟು ಹಾಕೊಂಡಿವ್ನಿ ಅಷ್ಟೇನಿಯ. ನಮ್ಮ ತಾಗೆ 10 ಪೈಸೆನೂ ಗೊತ್ತಿಲ್ಲ. ಅತ್ತೆ ನಾನು ಕೆಲ್ಸಕ್ಕೆ ಹೋಗ್ಬೇಕಾರೆಲ್ಲ ದುಡಿತಿದ್ದೆ. ಆಮೇಲೆ ಹಂಗೇನೆ ನೀ ಎಲ್ಲ ಖರ್ಚು ಹೋಗ್ಬಿಡ್ತು. ನೀವು ಏನು ಇದು ಮಾಡ್ಕೊಳಕ್ ಹೋಗ್ಬೇಡಿ ನೀವು, ಸರಿನಾ? ನಾನು ನನ್ನ ತಗೊಂಡ್ವೆ ಕಾಸು ಪಾಸು ಏನೂ ಇಲ್ಲ. ನಾನು ಇದ್ರೆ ನಿಮಗೆ ಕೊಟ್ಬಿಡ್ತಾ ಇದ್ದೆ ಅತ್ತೆ. ನಮ್ಮ ತಗೊಂಡ್ವೆ ಕಾಸು ಗೀಸಿ ಏನೂ ಇಲ್ಲ. ಬೇಕಾದ್ರೆ ನಾನು ಎಂಡ್ರನ್ನೇ ಕೇಳಿ ಹೇಳ್ತಾಳೆ ನಮ್ಮ ತಕ್ಕ ಕಾಸಿಲ್ಲ ಅಂತ ಹೇಳ್ಬಿಟ್ಟು. ಹ್ಞೂ ಕಣಮ್ಮ, ನಮ್ಮ ಗಂಡನ ತಕ ಕಾಸಿಲ್ಲ ಕಣಮ್ಮ. ಮಗ, ನಿಮ್ಮ ಅಪ್ಪನ ಹುಡ್ಕಕ್ಕೆ ಅರೇಂಜ್ ಮಾಡು. ಏನಾರ ಮಾಡಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಟ್ಟು ನಿಮ್ಮ ಅಪ್ಪನ ಹುಡುಗಸಕ್ಕೆ ಪ್ರಯತ್ನ ಪಡೋಣ. ಹುಡುಕ್ಲಿಲ್ಲ ಸಿಗಲಿಲ್ಲ ಅಂತ ಹೇಳಿದ್ರೆ ಆಮೇಕಿಂದ ಒಂದು ವ್ಯವಸ್ಥೆ ಮಾಡೋಣ. ನೋಡ ಮಗ, ನಮ್ಮ ಹತ್ರ ಎಲ್ಲ ದುಡ್ಡು ಹಾಕೋದ್ರು ಶಾನೆ ಕಾಸಿಲ್ಲ. ನಾನು ಜನಗಳ ಮೇಲೆ ಕೊಟ್ಟರೆ ದುಡ್ಡಿಂದ ಹಿಡಿದು ಎಲ್ಲ ವಸೂಲಿ ಮಾಡ್ಕೊಂಡು ಹೊಂಟೋಗ್ಬಿಟ್ಟವ್ ನಿಮ್ಮಪ್ಪ. ಇನ್ನು ನನಗೇನೋ ನಿಮ್ಮಪ್ಪ ಬರೋ ಡೌಟೇನೇ. ಎಲ್ಲಿ ಸಾಲ ಪಾಲ ಎಲ್ಲ ಮಾಡ್ಕೊಂಡು ಎಲ್ಲ ಹಿಂಗೆ ಮಾಡ್ಕೊಂಡು ಹೋಗೋನಿ ಅಂದರೆ ಎಲ್ಲ ಮೊದಲೇನೇ ಪಿಲನ್ ಮಾಡ್ಕೊಂಡೇನೇ ಹೋಗ್ಬಿಟ್ಟವನೇ ಅನ್ನಿಸ್ತದೆ. ನೋಡು, ವಾರದ ತನಕ ನಮ್ಗೆ ಟೈಮ್ ಐತೆ. ವಾರ ಮುಗಿದ್ಮೇಲೆ ಏನು ಮಾಡಬೇಕು ಏನು ಬಿಡಬೇಕು ಅಂತಲೇ ನನಗೂ ಗೊತ್ತಿಲ್ಲ. ಮತ್ತೆ ಊರಿಗೆ ಹೋಗ್ಬಿಟ್ಟು ಬಾಳ್ವೆ ಮಾಡಬೇಕಾಯ್ತದೆ. ಯೋಚನೆ ಮಾಡು. ಬೆಂಗಳೂರಿಗಾಗೆಲ್ಲ ನಮ್ಗೆ ಬಾಡಿಗೆಗಳು ಕಟ್ಕೊಂಡು ಈ ಬೆಂಗಳೂರು ಜೀವನ ನಂಗೆ ಇಷ್ಟನೂ ಹಾಕಿಲ್ಲ, ನನ್ನ ಕೈಲಿ ಇರೋಕ್ಕೂ ಹಾಕಿಲ್ಲ. ಮಗ, ನಿಮ್ಮ ಅಪ್ಪನ ಹುಡ್ಕೋ ವ್ಯವಸ್ಥೆ ಮಾಡೋಣ. ಆಮೇಕಿಂದ ದುಡ್ಡು ಯಾರನ್ನ ಸಾಲಾಗಿಲ್ಲ ಕೊಟ್ಟು ಮನೆ ಬಿಡಿಸ್ಕೊಡ್ತಾರ ನೋಡೋಣ. ನಿಧಾನಕ್ಕೆ ಬೇಕಾರೆ ಸಾಲ ಪಾಲ ಎಲ್ಲ ತೀರಿಸ್ಕೊಂಡ್ರು ಆಯಿತು. ಅಷ್ಟು ಬಿಟ್ಟು ನಮ್ಗೇನು ಬೇರೆ ದಾರಿ ಏನು ಉಳಿದಿಲ್ಲ ನೋಡು. ನನಗೂ ಹಂಗೆ ಅನ್ನಿಸ್ತೈತೆ ಕಣಮ್ಮ. ಬೇರೆ ಏನು ಉಳಿದಿಲ್ಲ. ಅಪ್ಪನ ಹುಡ್ಕೋ ವ್ಯವಸ್ಥೆ ಮಾಡ್ತೀನಿ. ದುಡ್ಡು ಎತ್ಕೊಂಡೇ ಹೋಗೈತೋ, ಮೋಸನೇ ಆಗೈತೋ, ಏನಾಗೈತೋ ನನಗಂತೂ ಗೊತ್ತಿಲ್ಲ. ಅದ್ರ ಜಮೀನು ಗಿಮೀನು ಎಲ್ಲ ಅಂತೂ ಹೋಯ್ತಷ್ಟೇ, ಮನೆ ಎಲ್ಲನೂ. ಸರಿ ನೋಡೋಣ ನೀರು, ಹೋಗ್ಬಿಟ್ಟು ಪೊಲೀಸ್ಗೆ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಟ್ಟು ಬರೋಣ. ಆಮೇಲೆ ಮುಂದೆ ಏನು ಮಾಡೋದು ಅಂತ ಯೋಚನೆ ಮಾಡೋಣ. ನೋಡಿ, ಒಂದು ವಾರ ಯಾರು ಮಾತಾಡ್ಬೇಡಿ. ಇಲ್ಲೇ ಉಣ್ಕೊಂಡು ತಿನ್ಕೊಂಡು ಒಂದು ವಾರ ಇರಬೇಕು. ಊರಾಗಿರೋರು ಯಾರು ಫೋನ್ ಹಾಕಿದ್ರು ಟ್ರಿಪ್ ಆಗಿದ್ದೀವಿ ಅಂತ ಏನೋ ಹೇಳಿ ಸೊಸಿ ಮ್ಯಾನೇಜ್ ಮಾಡಿ ಮರ್ಯಾದೆ ಉಳಿಸ್ಕೊಳ್ಳೋಕ್ಕೆ. ಅಷ್ಟೊಳಗಡೆ ಏನಾದ್ರು ಏನೇನು ಆಯ್ತದೋ, ಏನೇನು ಬಿಡ್ತದೋ, ಅಪ್ಪ ಸಿಗ್ತದೋ, ಇಲ್ಲ ದುಡ್ಡು ಅರೇಂಜ್ ಆಗ್ತದೋ, ಏನೋ ಒಂದು ಆಯ್ತದೆ ನೋಡೋಣ. ಸರಿ ಕಣಣ್ಣ, ಆಯ್ತು ಹೇಳು. ನೀನೇ ಅಂತಾನೆ ಮಾಡೋಕ್ಕಾಯ್ತದೆ. ನಮ್ಮ ತಗೂ ಏನು ಇಲ್ವಲ್ಲ ಇವಾಗ, ಅಡ್ಜಸ್ಟ್ ಮಾಡ್ಕೊಂಡ್ಲೇಬೇಕು. ಮಾಡ್ಕೊತೀವಿ ಬಿಡಿ. ಹೊಟ್ಟೆ ಬೇರೆ ಹಸಿತೈತೆ ಕಣಣ್ಣ. ಉಣ್ಣಕ್ಕೆ ಏನಾರ ಎತ್ಕೊಂಬಿಟ್ಟು ಬಾ. ಹೊಟ್ಟೆ ತುಂಬ ತಿಂದ್ಬಿಟ್ಟಾಗಿ ನೀನು ಏನು ಮಾಡೋಕ್ಕಾಯ್ತದೆ? ಮನೆ ಕೆಲಸ ಇಲ್ಲ ಏನಿಲ್ಲ, ಮನಿಕೊಂಬಿಡೋದೇನೇ ಎಷ್ಟೋ ವಾಸಿ. ಅಮ್ಮ ಬಾಮ್ಮ, ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟು ಬರೋಣ. ಹಂಗೆ ಅವ್ರು ಬರ್ಬೇಕಾದ್ರೆ ಊಟ ತಗೊಬಿಟ್ಟು ಬರೋಣ. ಇಂಥ ಮನೆಗಿರೋದು ಎಷ್ಟೋ ವಾಸಿ. ಅಡುಗೆ ಮಾಡಂಗಿಲ್ಲ, ಕಸ ಗುಡ್ಸಂಗಿಲ್ಲ, ಪಾತ್ರೆ ತೊಳೆಯಂಗಿಲ್ಲ, ಎಂಥದ್ದು ಇಲ್ಲ. ಇಂಥ ಹೋಟ್ಲು ರೂಮಾಗ ಮಾಡ್ಕೊಬಿಟ್ಟ ಹೆಂಗೋ ನೀವು ಮುಂದೆ ಗಿದ್ಬಿಡ್ಬೋದು. ನಾನಂತೂ ನಾವೇನಾರ ಸಾವುಕಾರ ಆಗೋಗ್ಬಿಟ್ರೆ ಹೋಟ್ಲಾಗೆ ಏನೇ ಫಿಕ್ಸ್ ಆಗ್ಬಿಡೋಣ. ಹೋಟ್ಲಾಗೆ ನೀವು ಮುಂದೆ ಉಣ್ಕೊಂಡು ತಿನ್ಕೊಂಡು ನೋಡು, ಅವರೇನೇ ಬಂದು ಕಸ ಗುಡ್ಸ್ಕೊಂಡು ಹೋಯ್ತಾರೆ, ನೀಟ್ ಮಾಡೋಯ್ತಾರೆ, ಎಲ್ಲ ಮಾಡೋಯ್ತಾರೆ. ಇಂಥ ರೂಮ್ ಏನಾರ ಸಿಗ್ತದತ್ತೆ. ಅದಕ್ಕೆ ಸಂದಕ್ಕೆ ಸಾವುಕಾರ ಆಗೋಗ್ಬಿಟ್ಟು ಇಂಥದ್ರಾಗೆ ಏನಿಯಾ ಇದ್ಬಿಡೋಣ. ಹಾಂ, ಆಯ್ತು 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 ಇರೋಣ. ಈ ಸದ್ಯಕ್ಕೆ ಹೊಟ್ಟೆ ಎಲ್ಲ ಇದಾಗ್ತೈತೆ. ನಿಮ್ಮ ಅಣ್ಣ ತರೋ ತನಕ ಕಾಯ್ಬೇಕಲ್ಲ. ಬಾ ಕುಂತ್ಕೊಂಡು ಟಿವಿನಾರ ನೋಡೋಣ. ಟಿವಿನೂ ಐತಲ್ಲ. ಬನ್ನಿ ಅತ್ತೆ, ಸೀರಿಯಲ್ ನೋಡೋಣ.